ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೇ ಬಂದು ಥರ್ಸ್ಡೇ, ಟೈಮ್ ಅರೌಂಡ್ 6:30 ಆಗಿದೆ. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಪ್ಲಸ್ ಹಾಗೆ ನಮ್ಮ ಆ್ಯನಿವರ್ಸರಿ ಕೂಡ. ಈ ಸಲ ನಾವು ಸಕ್ಸಸ್ಫುಲಿ 3 ಇಯರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಸೊ ಇವಾಗ ನಾನು ಎಲ್ಲೋ ಹೋಗ್ತಾಯಿದ್ದೀನಿ ಅಂದರೆ, ನೆನ್ನೆ ನಾವು ಶಾಪಿಂಗ್ ಅಂತ ಹೋದ್ವಿ, ಬಟ್ ಯಾವುದೂ ಐಟಮ್ಸ್ನ ತೊಗೊಳಕ್ಕಾಗಲಿಲ್ಲ. ಸಡನ್ನಾಗಿ ಮಳೆ ಬಂದುಬಿಡ್ತು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ಬಿಟ್ಟು ಏನೇನೆಲ್ಲ ಐಟಮ್ಸ್ ಬೇಕು, ಆ್ಯಕ್ಚುಲಿ ಹೂವು, ಕಾಯಿ, ಎಲೆ, ಅಡಿಕೆ ಅದೆಲ್ಲ ಬೇಕಾಗಿತ್ತು. ಅದು ಯಾವುದೂ ನೆನ್ನೆ ತೊಗೊಳಕ್ಕಾಗಲಿಲ್ಲ, ಆಲ್ ಆಫ್ ಎ ಸಡನ್ ಮಳೆ ಬಂದಿದ್ದಕ್ಕೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ಬಂದು ಶಾಪಿಂಗ್ ಮಾಡ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ ನಾನು ಏನೇನು ತೊಗೊಂಡೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಲಿಲ್ಲ, ಯಾಕಂದರೆ ಟೈಮ್ ತುಂಬ ಆಲ್ರೆಡಿ ಆಗಿಬಿಟ್ಟಿತ್ತು. ನಾನು ಎಲ್ಲ ಕಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ, ಬನ್ನಿ. ನಮ್ಮ ಮನೆ ಹತ್ರ ಏನಪ್ಪ ಒಂದು ಅಡ್ವಾಂಟೇಜ್ ಅಂದರೆ, ನಿಮ್ಮ 6 o'clock ಹೋದ್ರೂ ಎಲ್ಲ ಅಂಗಡಿನೂ ತೆಗೆದಿರುತ್ತೆ. ಮಾರ್ನಿಂಗ್ 6 o'clock, ಈವ್ನಿಂಗ್ ಅಲ್ಲ. ನಿಮ್ಗೆ ಏನು ಬೇಕೋ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಬೆಳಿಗ್ಗೆನೇ ನೀವು 9:30, 10 o'clockವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಬೆಂಗಳೂರೆಲ್ಲ ಹೇಗಂದರೆ, ಇವಾಗ ನಿಮ್ಗೇನಾದರೂ ಅರಿಶಿನ, ಕುಂಕುಮ ಆ ಥರದ್ದೇನಾದರೂ ಅಂಗಡಿ ಅಂದರೆ ಗ್ರಂಥಿಗೆ ಅಂಗಡಿ ಏನಾದರೂ ಅಲ್ಲಿ ತೊಗೋಬೇಕಂದ್ರೆ ಅಟ್ಲೀಸ್ಟ್ 9:30, 10 o'clockವರೆಗೂ ಕಾಯಬೇಕು. ಬಟ್ ಇಲ್ಲ, ಹಾಗಲ್ಲ. 6 o'clock ಹೋದರೂ ಕೂಡ ನಿಮ್ಗೆ ತೆಗೆದಿರುತ್ತೆ, ಆರಾಮಾಗಿ ಶಾಪ್ ಮಾಡ್ಬೋದು. ಇದೊಂದು ಅಡ್ವಾಂಟೇಜು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, 9:30, 8:30, 9 o'clock ಅಷ್ಟರಲ್ಲೆಲ್ಲ ಮುಚ್ಚಿಬಿಡ್ತಾರೆ. ಇದು ಡಿಸ್ಅಡ್ವಾಂಟೇಜು. ಸೊ ಇವಾಗ ಕ್ವಿಕ್ಕಾಗಿ ಮನೆಗೆ ಹೋಗೋಣ, ಬನ್ನಿ. ಈ ಸೈಡು ಪ್ರತಿ ಹಬ್ಬಕ್ಕೂ ಸಗಣಿ ತೊಗೊಬಂದು ನೆಲ ಸಾರಿಸಿ ಒಳ್ಳೊಳ್ಳೆ ರಂಗೋಲಿನ ಬಿಡ್ತಾರೆ. ಸೊ ಅದನ್ನ ನೋಡೋದೇ ಬಹಳ ಖುಷಿ, ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಾತ್ರ. ಸೊ ನನಗಿದು ಇಷ್ಟ ಆಯಿತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ಯಾರಾದರೂ ಇದೇ ರೀತಿ ರಂಗೋಲಿನ ಹಾಕಿದ್ರೆ ಕಮೆಂಟ್ ಮಾಡಿ. ಸೊ ಫೈನಲಿ ನನಗೂ ಮನೆ ಬಂತು. ಈಗ ಹೋಗೋಣ ಬನ್ನಿ, ಮನೆಗೆ ಹೋಗಿ ಬೇಗ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಮನೆಗೆ ಬಂದು ಕ್ವಿಕ್ಕಾಗಿ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಟೈಮ್ ಬಂದು ಅರೌಂಡ್ 12:30, 1 o'clock ಆಗಿದೆ. ತುಂಬ ಡಿಲೇ ಆಯಿತು, ಕರೆಂಟ್ ಇರಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಬನ್ನಿ ಹೋಗೋಣ. ಇದು ನಾವು ಹೋಗ್ತಿರೋ ದೇವಸ್ಥಾನ ಬಂದು ವೆಂಕಟೇಶ್ವರ ಸ್ವಾಮಿದು. ಸೊ ಇದು ನಮ್ಮ ಮನೆಯಿಂದ 1 2 ಅಥವಾ 3 kilometers ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಫ್ರೀ ಇದ್ದಾಗೆಲ್ಲ ಹೋಗ್ತಿರ್ತೀವಿ, ಮತ್ತು ಹಬ್ಬ ಗಿಬ್ಬ ಇದ್ದಾಗೆಲ್ಲ ಹೋಗ್ತಿರ್ತೀವಿ. ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ಪೀಸ್ ಆಫ್ ಮೈಂಡ್. ಸೊ ಇವಾಗ ನೀವು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ವೆದರ್ ಹೆಂಗಿದೆಪ್ಪ ಅಂದರೆ, ಒಂದು ಕಡೆ ಫುಲ್ಲು ಬಿಸಿಲು, ಒಂದು ಕಡೆ ತಣ್ಣಗಿರೋ ಗಾಳಿ, ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತಾರಲ್ಲ ಆ ಥರ ಮಿಕ್ಸ್ಡ್ ಆಗಿದೆ. ಒಂಥರ ಚೆನ್ನಾಗಿದೆ. ಇವಾಗ ನಾವು ದೇವಸ್ಥಾನ ಆಲ್ಮೋಸ್ಟ್ ಹತ್ತತ್ರ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ. ಸೊ ಫೈನಲಿ ದೇವಸ್ಥಾನನ ರೀಚ್ ಆದ್ವಿ.
ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ನಾವು ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಅಲೋವಿಲ್ಲ. ಸೊ ದೇವ್ರ ದರ್ಶನ ಎಲ್ಲ ಆಯಿತು. ಜನ ಕೂಡ ಸ್ವಲ್ಪ ಬಂದಿದ್ದರು, ಅಂಥ ಕ್ರೌಡೆಡ್ ಏನಿಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತಲ್ಲ, ಎಲ್ಲ ಬೆಳಗ್ಗೆ ಬಂದು ಹೋಗಿರ್ತಾರೆ. ನಾವು ತುಂಬ ಡಿಲೇ ಆಯಿತು. ಮತ್ತು ಸಿಕ್ಕಾಪಟ್ಟೆ ಬಿಸಿಲು ಆಯಿತಾ, ನಡೆಯೋಕ್ಕೆ ಕೂಡ ಆಗ್ತಿರಲಿಲ್ಲ. ನನ್ನ ಮಗ ಅಲ್ಲಿ ಹೋಗಿ ನಿಂತ್ಕೊಂಡ, ಕಾಲು ಪಾಪ ಫುಲ್ ಸುಟ್ಟೋಯ್ತು, ಓಡಿ ಬಂದುಬಿಟ್ಟ ಪಾಪ. ನೀವು ಯಾರಾದರೂ ಇಲ್ಲಿರೋರು ಈ ದೇವಸ್ಥಾನನ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ನಾವಂತೂ ಯೂಶ್ವಲಿ ಹೋಗ್ತಿರ್ತೀವಿ ಈ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಕೂತಿದ್ದೀವಿ. ಸೊ ದೇವಸ್ಥಾನದ್ದು ಕೆಲವು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ, ನೋಡಿ. ಸೊ ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಒಬ್ಬಟ್ಟಿನ ಸಾರು, ರೈಸ್, ವಡೆ, ಇಷ್ಟೇ ನನ್ನ ಮೆನ್ಯು. ಸೊ ನೀವೆಲ್ಲ ಏನೇನು ಪ್ರಿಪೇರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂದರೆ, ಇದೇ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡ್ತಿರೋದು. ನಾನಂತೂ ಇದುವರೆಗೂ ಯಾವತ್ತೂ ಮಾಡಿಲ್ಲ. ನಮ್ಮ ಮನೇಲಿ ಕೂಡ ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಅಲೋನಾಗಿ ನಾನೇ ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ತಾ ಇರೋದು. ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಆನ್ ದ ವೇ ಹೋಗ್ತಾ ಕೇಕ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮಿಬ್ರಿಗೂ ಕೇಕ್ ಕಟ್ ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ, ಇಬ್ಬರೇ ಇರೋದಲ್ವ. ಸೊ ಅಂಥ ಇಂಟ್ರೆಸ್ಟ್ ಏನಿಲ್ಲ. ಬಟ್ ನನ್ನ ಮಗನಿಗೋಸ್ಕರ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ತೊಗೊಳಕ್ಕೆ ಹೋಗ್ತಿದ್ವಿ. ಆ್ಯಕ್ಚುಲಿ ಅವನಿಗೆ ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್ ಯಾವುದು ಕೊಡೋಲ್ಲ. ವೆರಿ ರೇರ್, ಏನಾದರೂ ಸೆಲೆಬ್ರೇಷನ್ ಇದ್ದರೆ ಅಷ್ಟೇ ಕೇಕೆಲ್ಲ ಕೊಡೋದು. ಇಲ್ಲಾಂದರೆ ಅದು ಯಾವುದು ನಾವು ತರೋದು ಇಲ್ಲ, ನಾವು ತಿನ್ನಲ್ಲ, ಅವನಿಗೂ ಕೊಡೋಲ್ಲ, ಆ ಥರ. ಸೊ ಆ್ಯಂಡ್ ಫೈನಲಿ ಬನ್ ಕೇಕ್ ಸಿಕ್ತು. ಸೊ ಇಲ್ಲೇ ನಾವು ಯಾವಾಗಲೂ ಯೂಶ್ವಲಿ ಕೇಕ್ನ ತೊಗೊಳ್ಳೋದು. ಇಲ್ಲಿ ಬೇರೆ ಬೇಕ್ರೀಸ್ಗೆ ಕಂಪೇರ್ ಮಾಡಿದ್ರೆ ಬನ್ ಕೇಕಲ್ಲಿ ಸ್ವಲ್ಪ ಕೇಕ್ ಬೆಟರ್ ಅನಿಸುತ್ತೆ. ಸ್ವಲ್ಪ ಬನ್ ಕೇಕಲ್ಲಿ ಚೆನ್ನಾಗಿರುತ್ತೆ. ಸೊ ನಾವು ಯೂಶ್ವಲಿ ಇಲ್ಲಿ ಪ್ರಿಫರ್ ಮಾಡಿ ತೊಗೊಳ್ತೀನಿ, ಎಸ್ಪೆಷಲಿ ನಾನು. ಹ್ಯಾಂಡ್ ಕೇಕ್ನ ತೊಗೊಂಡಿದ್ದಾಯಿತು. ಈಗ ಮನೆ ಕಡೆ ಹೊರಡ್ತಾಯಿದ್ದೀವಿ. ಮನೆಗೆ ಹೋಗಿ ಈಗ ಕೇಕ್ ಕಟ್ ಮಾಡಿ ಕೇಕ್ನ ತಿನ್ನೋದು ಅಷ್ಟೇ. ಆ್ಯಂಡ್ ಮನೆ ಕೂಡ ಬಂತು. ಸೊ ಬನ್ನಿ ಹೋಗೋಣ. ಸೊ ಇದಾಗಿತ್ತು ನಮ್ಮ ಸ್ಮಾಲ್ ಸೆಲೆಬ್ರೇಷನ್. ಆ್ಯಂಡ್ ಈ ಸಲ ನಾನು ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಟ್ಟೆ ಅಂದರೆ ವಾಚ್ ಕೊಟ್ಟೆ. ಲಾಸ್ಟ್ ಟೈಮ್ ಫೋಟೋ ಫ್ರೇಮ್ ಕೊಟ್ಟಿದ್ದೆ. ಈ ಸಲ ಸಮಥಿಂಗ್ ಯೂಸ್ಫುಲ್ ಕೊಡೋಣ ಅಂತ ವಾಚ್ ಕೊಟ್ಟೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಎಂಡ್ ಮಾಡ್ತಿದ್ದೀನಿ.